ಮಕ್ಕಳೇ, ಕುರುಕ್ಷೇತ್ರ ಯುದ್ಧದ ಕೊನೆಯಲ್ಲಿ ಶರಶೈಯಲ್ಲಿ ಮಲಗಿದಂತಹ ಭೀಷ್ಮಾಚಾರ್ಯರು ಅಂದರೆ ಧರ್ಮರಾಜನ ಅಜ್ಜ ಇದ್ದಲ್ಲಿಗೆ ಧರ್ಮರಾಜ ಹೋಗುತ್ತಾನೆ. ಅಜ್ಜನಲ್ಲಿ ಹೋಗಿ ದುಃಖಿಸುತ್ತಾನೆ. ಅಜ್ಜ, ಎಷ್ಟು ಪ್ರೀತಿಯಿಂದ ನಮ್ಮೆಲ್ಲರನ್ನ ನೀನು ಬೆಳೆಸಿದೆ, ಸಂಸ್ಕಾರವನ್ನು ನೀಡಿದೆ. ನಿನ್ನ ಪೂರ್ಣ ಜೀವವನ್ನು ಹಸ್ತಿನಾವತಿಯ ಸುಖಕ್ಕಾಗಿ ಅಂದರೆ ನಮ್ಮ ಸುಖಕ್ಕಾಗಿ ಮೀಸಲಾಗಿಟ್ಟೆ ಅಜ್ಜ. ಆದರೆ ನಾನು ನಿನ್ನನ್ನು ಈ ಸ್ಥಿತಿಗೆ ತಂದೆನಲ್ಲ, ಅದಕ್ಕೆ ನಾನೇ ಕಾರಣನು ಎಂದು ಕಣ್ಣೀರು ಸುರಿಸುತ್ತಾನೆ. ಆಗ ಪ್ರಾಜ್ಞರಾದಂತಹ ಭೀಷ್ಮಾಚಾರ್ಯರು ಧರ್ಮರಾಜನಿಗೆ ಹೇಳುತ್ತಾರೆ, ಎಲ್ಲದಕ್ಕೂ ಕರ್ಮವೇ ಕಾರಣ ಮಗನೇ, ಅದು ಕಣ್ಣಿಗೆ ಕಾಣುವುದಿಲ್ಲ. ಒಂದು ಸಂದರ್ಭದಲ್ಲಿ ಗೌತಮಿ ಎಂಬ ಒಬ್ಬ ಹೆಂಗಸಿದ್ದಳು. ಒಂದು ದಿನ ಅವಳ ಮಗನು ಹಾವು ಕಡಿದು ಸತ್ತು ಹೋಗುತ್ತಾನೆ. ಬಹುವಾಗಿ ದುಃಖಕ್ಕೆ ಈಡಾದಳು. ಆಗ ಅದನ್ನು ನೋಡಿದಂತಹ ಒಬ್ಬ ಬೇಡ ಆ ಹಾವನ್ನು ಹಿಡಿದು, ಅಮ್ಮ, ಇದೋ ನಿನ್ನ ಮಗನನ್ನು ಕಡಿದು ಕೊಂದಂತಹ ಈ ದುಷ್ಟ ಜಂತುವನ್ನು ಈಗಲೇ ಕೊಂದು ಬಿಡಲೇ ಎಂಬುದಾಗಿ ಕೇಳ್ತಾನೆ. ಆಗ ಗೌತಮಿ ಹೇಳ್ತಾಳೆ, ಅಪ್ಪ, ಬುದ್ಧಿಹೀನನಂತೆ ದುಡುಕಬೇಡ, ಅದನ್ನು ಹಾಗೆಯೇ ಬಿಟ್ಟು ಬಿಡು. ನೀನು ಅದನ್ನು ಕೊಂದರೆ ಒಂದು ಸೇಡು ತೀರಿಸಿದಂತಾಗ್ತದೆ. ಆದರೆ ನನ್ನ ಮಗನು ಬದುಕಿ ಬರುವುದುಂಟೆ ಎಂದು ಪ್ರಶ್ನಿಸ್ತಾಳೆ. ಅಷ್ಟರಲ್ಲಿ ಆ ಹಾವು, ನಾನೇನು ಸ್ವತಂತ್ರನಲ್ಲ, ಆ ಹುಡುಗನ ಆಯುಸ್ಸು ತೀರಿತು, ಮೃತ್ಯುವು ನನ್ನನ್ನು ಪ್ರೇರಿಸಿತು, ನಾನು ಅದಕ್ಕಾಗಿ ಕಚ್ಚಿದೆ, ನನ್ನ ತಪ್ಪಿಲ್ಲ. ಆಗ ಮೃತ್ಯುವು ಕಾಣಿಸಿಕೊಂಡು, ನಾನಾದರೂ ಏನು ಮಾಡಬಲ್ಲೆ, ನಾನು ಕಾಲ ಪ್ರೇರಿತನು, ಆ ಹಾವನ್ನು ನಾನು ಪ್ರೇರೇಪಿಸಿದೆ, ಜಗತ್ತೇ ಕಾಲಕ್ಕೆ ಅಧೀನವು, ನಾನು ತಪ್ಪುಗಾರನಲ್ಲ ಎಂದಿತು. ಅಷ್ಟರಲ್ಲಿ ಕಾಲವು ಪ್ರತ್ಯಕ್ಷವಾಗಿ, ಈ ಹುಡುಗನು ಸಾಯಲು ನಾವು ಯಾರೂ ಕಾರಣರಲ್ಲ, ಅವನು ಮಾಡಿದ ಕರ್ಮವೇ ಕಾರಣವು, ಕರ್ಮದಿಂದಲೇ ಜನ್ಮ, ಜನ್ಮದಿಂದಲೇ ಮರಣ, ನಾವೆಲ್ಲರೂ ಕರ್ಮಕ್ಕೆ ವಶರು. ನೆರಳು ಬೆಳಕು ಒಂದಕ್ಕೊಂದು ಅಂಟಿಕೊಂಡಂತೆ ಕರ್ಮವು ಅದರ ಕರ್ತನೂ ಅಂಟಿಕೊಳ್ಳುತ್ತಾರೆ. ಈ ಜನ್ಮದಲ್ಲಿ ಅವನು ಬದುಕಿ ಇರುವ ಅವಧಿ ಮುಗಿಯಿತು, ಹಾಗೆಯೇ ಸತ್ತನು ಎಂದಿತು. ಅದನ್ನು ಕೇಳುತ್ತಿದ್ದಂತಹ ಗೌತಮಿಯು, ನನ್ನ ಕರ್ಮದಿಂದಲೇ ನಾನು ಪುತ್ರಶೋಕವನ್ನು ಅನುಭವಿಸಬೇಕು, ಅವನ ಕರ್ಮದಿಂದ ಅವನು ಸಾಯಲೇಬೇಕು. ಅಲ್ಪಾಯುಷಿಯಾದ ಈತನು ಕರ್ಮದಿಂದಲೇ ನನ್ನ ಮಗನಾಗಿ ಹುಟ್ಟಿ ತೀರಿಕೊಂಡನು, ಅವನ ಜನ್ಮವೂ ಮುಗಿಯಿತು, ನಾನು ಅನುಭವಿಸಬೇಕಾದ ದುಃಖವು ನನಗೆ ಪ್ರಾಪ್ತಿಸಿತು ಎಂದು ನುಡಿದಳು. ಆಗ ಎಲ್ಲರಿಗೂ ಕರ್ಮದ ಬಗ್ಗೆ ವಿಷಯ ಮನವರಿಕೆಯಾಗಿ ಹಾವನ್ನು ಹಾಗೆ ಬಿಟ್ಟು ಹೊರಟು ಹೋಗ್ತಾರೆ. ಹಾಗಾಗಿ ಧರ್ಮರಾಜ, ಸುಮ್ಮನೆ ನೀನು ಕೊರಗಬೇಡ, ಸಮಾಧಾನವನ್ನು ತಂದುಕೋ. ಈ ರಾಜರುಗಳೆಲ್ಲ ಸತ್ತಿದ್ದು ನಿನ್ನ ಕರ್ಮದಿಂದಲೂ ಅಲ್ಲ, ಯುದ್ಧ ನಡೆದದ್ದು ನಿನ್ನ ಅಥವಾ ದುರ್ಯೋಧನನ ಕರ್ಮದಿಂದಲೂ ಅಲ್ಲ, ಅವರವರ ಕರ್ಮದಿಂದಲೇ ಅವರವರು ಕಾಲಾಧೀನರಾದರು. ಜ್ಞಾನದಿಂದ ಕರ್ಮಗಳನ್ನು ಸುಟ್ಟು ಬಂಧನಗಳನ್ನೆಲ್ಲ ಪರಿಹರಿಸಿಕೋ, ನಿನಗೆ ಶ್ರೇಯಸ್ಸುಂಟಾಗುತ್ತದೆ ಎಂದು
ಭೀಷ್ಮರು ಹೇಳ್ತಾರೆ. ಆಗ ಧರ್ಮರಾಜ ಭೀಷ್ಮನ ಪಾದಗಳನ್ನು ಮುಟ್ಟಿ, ಅಜ್ಜ ಮುಂದೆ ನಾನೇನು ಮಾಡಲಿ ಎಂಬುದಾಗಿ ಕೇಳ್ತಾರೆ. ಆಗ ಮಗನೇ, ದಾನ ಮಾಡು, ಧರ್ಮನಿಷ್ಠರನ್ನು ಸೇವೆ ಮಾಡು, ಅಹಿಂಸಾನಿರತನಾಗಿರು, ಒಳ್ಳೆಯದನ್ನೇ ಮಾಡಬೇಕು, ಆಡಬೇಕು, ಎಣಿಸಬೇಕು, ಧರ್ಮದಂತೆ ನಡೆ ಮಗನೇ ಎಂಬುದಾಗಿ ಅವರು ಕೊನೆಯಲ್ಲಿ ಹೇಳ್ತಾರೆ. ಧರ್ಮರಾಜ ಭಕ್ತಿಯಿಂದ ಕೇಳ್ತಾನೆ. ಇದು ಒಂದು ಮಹಾಭಾರತದಲ್ಲಿ ಬರತಕ್ಕಂತಹ ನೀತಿಯನ್ನು ಧರ್ಮವನ್ನು ಹೇಳತಕ್ಕಂತಹ ಕತೆ. ವಿ ಎನ್ ಭಾಗವತ್, ಬರಬಳ್ಳಿ.